ನಾನು ಯಾವತ್ತೂ ಸಹ ಅದರ ಪರವಾಗಿದ್ದೀನಿ. ಡ್ರೆಸ್ ಕೋಡ್ ಪರವಾಗಿ ಇದ್ದೇ ಇದ್ದೀನಿ ನೋಡಿ. ಬಟ್ ಜನರಿಗೂ ಕೂಡ ಅನುಕೂಲ ಆಗಬೇಕಾಗಿದೆ. ಧಾರ್ಮಿಕ ಸ್ಥಳಕ್ಕೆ ಬಂದಾಗ ನೀವು ಒಂದು ರೀತಿಯ ನಡವಳಿಕೆ ವ್ಯಕ್ತಿತ್ವವನ್ನು ನೀವು ಅನುಸರಿಸಬೇಕಾಗಿದೆ, ಅಥವಾ ಒಂದು ರೀತಿಯ ವ್ಯಕ್ತಿತ್ವದಲ್ಲಿ ನೀವು ಬರಬೇಕಾಗಿದೆ. ಅದು ಭಾಳನೇ ಏನು ಅದೇನು ದೊಡ್ಡ ಆಸ್ಕಲ್ಲ. ಇಲ್ಲಿ ನೀವು ದೊಡ್ಡದಾಗಿ ನಾವೇನು ಕೇಳ್ತಾ ಇಲ್ಲ. ಇಲ್ಲಿ ಧಾರ್ಮಿಕ ಒಂದು ಕ್ಷೇತ್ರಕ್ಕೆ ಬರ್ತಾ ಇದ್ದೀರಾ, ಧಾರ್ಮಿಕ ಒಂದು ದೃಷ್ಟಿಯಲ್ಲಿ ನೀವು ಬರಬೇಕಾಗಿದೆ. ಆ ಒಂದು ವಸ್ತ್ರನೂ ಸಹ ನೀವು ಹಾಕ್ಕೊಂಡು ಬರಬೇಕಾಗಿರೋದು. ಅದನ್ನೇನು ಕೇಳೋದ್ರಲ್ಲಿ ಏನು ದೊಡ್ಡ ವಿಚಾರ ಅಲ್ಲ. ಮನೇಲಿ ಅದನ್ನು ಸಂಸ್ಕೃತಿ ಒಂದು ರಕ್ಷಣೆ ಮಾಡೋದರಲ್ಲೂ ಕೂಡ ಅದು ಭಾಳ ದೊಡ್ಡ ಸಹಾಯ ಆಗುತ್ತೆ. ಇಲ್ಲೇ ಮೊಬೈಲ್ ಫೋನು ತಿರುಪತಿಯಲ್ಲಿ ಯಾವುದೇ ಒಂದು ತಂತ್ರಜ್ಞಾನ, ಒಂದು ಎಲೆಕ್ಟ್ರಿಕ್ ಒಂದು ಉತ್ಪನ್ನ ಅಥವಾ ಎಲೆಕ್ಟ್ರಿಕ್ ಒಂದು ವಸ್ತುವನ್ನು ನೀವು ತೊಗೊಂಡು ಹೋಗದೇ ಇರುವಂಥದ್ದು ಒಂದು ವ್ಯವಸ್ಥೆಯನ್ನು ರೂಪಿಸಿದ್ದಾರೆ. ಇಲ್ಲೂ ಸಹ ಅದೇ ಮಾಡಬೇಕಾಗಿದೆ. ಬರೀ ನೀವು ಅಲ್ಲಿ ಇರೋವಂಥದ್ದು ಬಟ್ಟೆನ ಹಾಕ್ಕೊಂಡು ನಿಮ್ಮ ಒಳಗೆ ಹೋಗಬೇಕಾಗಿದೆ ತಿರುಪತಿಯಲ್ಲಿ. ಅದೇ ರೀತಿ ಇಲ್ಲೂ ಮಾಡಬೇಕಾಗಿರೋದು ಅತ್ಯವಶ್ಯ. ತಾಯಿಯ ಒಂದು ಫೋಟೋ ತೊಗೊಳ್ಳೇಬಾರ್ದು ಅಂತ ಒಂದು ಭಾಳ ಸ್ಪಷ್ಟವಾದಂಥ ಒಂದು ಕಾನೂನು ರೂಪಿಸಿದೆ. ಎಲ್ಲಿ ದರ್ಶನ ಲಭ್ಯವಿದೆಯೋ ಅವರು ಧಾರ್ಮಿಕ ಚೌಕಟ್ಟಿನಲ್ಲಿ ದರ್ಶನ ಮಾಡಿ ಹೋಗಬೇಕಾಗಿದೆ. ನಾವು ಈಗ ಒಂದು ಹೊಸ ಜನಪ್ರತಿನಿಧಿ ಒಂದು ರೂಪದಲ್ಲಿ ಇಲ್ಲಿಯ ಅಧಿಕಾರಿಗಳು ಅದಕ್ಕಾಗಿ ಒಂದು ವ್ಯವಸ್ಥೆ ಮಾಡಲೇಬೇಕಾಗಿದೆ. ಜನರ ಆಕಾಂಕ್ಷೆ ಮೇರೆಗೆ ನಾವು ಕೆಲಸವನ್ನು ಮಾಡಬೇಕಾಗಿದೆ. ಒಂದು ವ್ಯವಸ್ಥೆಯನ್ನು ಕೊಡ್ತೀವಿ ಅಂತ ನೀವು ಆಶ್ವಾಸನೆ ಕೊಟ್ಟಿರುವಾಗ ನೀವು 100ಕ್ಕೆ 100 ಅದು ಮಾಡಲೇಬೇಕು. ಅದನ್ನು ಕೂಡ ಸಲಹೆಯನ್ನು ಕೊಟ್ಟಿದ್ದೀವಿ. ಕಾರ್ಯಚಟುವಟಿಕೆಗಳು ಮುಂದುವರಿಬೇಕಾಗಿದೆ. ನಂತರ ಭಕ್ತರಿಗೆ ಎಲ್ಲ ರೀತಿಯ ಒಂದು ಸೂಕ್ತವಾದಂಥ ವ್ಯವಸ್ಥೆಯನ್ನು ರಚಿಸಬೇಕಾಗಿದೆ. ಚಾಮರಾಜನಗರದಲ್ಲಿ ಭಾಳ ಗಂಭೀರವಾದಂಥ ಒಂದು ಬೆಳವಣಿಗೆ ಇದು. ಚಾಮರಾಜನಗರ ಮತ್ತು ಮೈಸೂರು ಸಹ ಒಂದು ರೀತಿ ಹಸಿರುಗೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಮತ್ತು ಈ ಒಂದು ಹುಲಿ ಸಂರಕ್ಷಿತ ಪ್ರದೇಶಗಳು ಸುತ್ತಮುತ್ತ ಇರೋದ್ರಿಂದ ನಮಗೆ ವನ್ಯಜೀವಿಯ ಭಾಳಷ್ಟು ಒಂದು ಕಾಳಜಿ ಇದೆ. ಮತ್ತು ವನ್ಯಜೀವಿಯ ಸಂರಕ್ಷಣೆ ಆಗಬೇಕಾಗಿರೋದು ನಮ್ಮ ಎಲ್ಲರ ಒಂದು ಆಕಾಂಕ್ಷೆ. ಆ ನಿಟ್ಟಿನಲ್ಲಿ ಇದು ಒಂದು ಘಟನೆ ಆಗಿರೋದು, ಕೃತ್ಯ ಆಗಿರೋದು ಅತ್ಯಂತ ಒಂದು ದುಃಖವನ್ನುಂಟು ಮಾಡಿದೆ. ನಮ್ಮ ಹುಲಿಗಳ ಸಂರಕ್ಷಣೆಗಾಗಿ ನಾವು ನಿಂತಿರಬೇಕಾಗಿದೆ. ಇಂಥ ಪೋಚಿಂಗು ಮತ್ತು ಇಂಥ ಒಂದು ವಿಷಯಗಳ ಮೂಲಕ ಘಟನೆಗಳು ಆಗಿರೋದು ಭಾಳನೇ ಗಂಭೀರವಾದದ್ದು. ಅದನ್ನು ಇವರು ಸೂಕ್ತ ಒಂದು ಕಠಿಣವಾದಂಥ ಕ್ರಮ ತಗೋಬೇಕಾಗಿದೆ. ಭವಿಷ್ಯದಲ್ಲಿ ಯಾವುದೇ ಒಂದು ವರ್ಗ ಇಂಥ ಒಂದು ಕೆಲಸ ಮಾಡದೇ ಇರೋಂಗೆ ಒಂದು ಕ್ರಮವನ್ನು ಅಥವಾ ಒಂದು ಕಾನೂನನ್ನು ರೂಪಿಸಬೇಕಾಗಿದೆ. ಮತ್ತು ನಂತರ ಕಾನೂನು ರೂಪಿಸಿದ ನಂತರ ಅದರ ಬಗ್ಗೆ ಒಂದು ಕಠಿಣ ಕ್ರಮವನ್ನು ತಗೋಬೇಕಾಗಿದೆ. ಚಾಮರಾಜನಗರದ ಒಂದು ಜನಪ್ರತಿನಿಧಿಯೂ ಕೂಡ ಇದಕ್ಕೆ ಸೂಕ್ತವಾಗಿ ಸ್ಪಂದಿಸಬೇಕಾಗಿದೆ.